ಹಾಯ್ HKRG ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು MTR ವರ್ಮಿಸೆಲಿ ಪಾಯಸನ ಮಾಡೋಣ ಬನ್ನಿ. ನೋಡಿ ಗೆಳೆಯರೆ, ಇದು 100 ಗ್ರಾಮ್ನ ಪ್ಯಾಕೆಟು ವರ್ಮಿಸೆಲಿ ಪಾಯಸ ಸ್ಪೆಷಲ್ ಮಿಕ್ಸ್ ಕೇಸ್ MTR ಮಸಾಲೆಗಳನ್ನು ಪುಟ್ಟಿಪುಡಿ ಮಾಡಿದ್ದರಿಂದ ಅದೇ ಸುವಾಸನೆ ಹಾಗೂ ಸ್ವಾದ. ಇದನ್ನ 2 ಪ್ಯಾಕೆಟ್ ತೊಗೊಂಡಿದ್ದೀವಿ. 2 ಪ್ಯಾಕೆಟ್ ಒಂದು ಬೌಲ್ಗೆ ಹಾಕೊಳ್ಳೋಣ. ಒಂದು ಬೌಲ್ಗೆ ಸುಟ್ಕೊಳ್ಳೋಣ. ಫಸ್ಟ್ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೆ, ಮತ್ತೆ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೆ. ಇದಕ್ಕೆ 2 ಪ್ಯಾಕೆಟ್ ಅರ್ಧ ಲೀಟರ್ 2 ಪ್ಯಾಕೆಟ್ ಹಾಲು ಹಾಕೊಂಡು ಕುದಿಸ್ತಾ ಇದ್ದೀವಿ. ಸುಮಾರು ಇದು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೋಬೇಕು. ಕುದಿಸ್ಕೊಂಡಿದ್ದಾದ ನಂತರ ಇದಕ್ಕೆ MTR ಪಾಯಸ ಮಿಕ್ಸನ್ನು ಇದಕ್ಕೆ ಸೇರಿಸೋಣ. ಈಗ ಹಾಲು ಚೆನ್ನಾಗಿ ಕುದಿದೆ, ಚೆನ್ನಾಗಿ ಕುದಿಯುತ್ತಿದೆ. ಇದಕ್ಕೆ ಸೇರಿಸ್ಕೊಳ್ಳೋಣ. ಪಾಯಸ ಮಿಕ್ಸ್ ಮಾಡ್ಕೊಳ್ಳೋಣ. 1 ಲೀಟರ್ ಹಾಲಿಗೆ 200 ಗ್ರಾಮ್ ಪಾಯಸ MTR ಪಾಯಸ ಮಿಕ್ಸ್. ಇದನ್ನು HKR ಗಣೇಶ್ ಸ್ಟೋರಲ್ಲಿ ಕೇಳುಪಡಿ ತೆಗೆದುಕೊಳ್ಳಿ, ದೊರೆಯುತ್ತದೆ, ಸಿಗುತ್ತದೆ. ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಇದನ್ನ ಆಡಿಸ್ತಾ ಇರಬೇಕು, ಮಿಕ್ಸ್ ಮಾಡ್ತಾ ಇರಬೇಕು. ಇದು ಕಡಿಮೆ ಫ್ಲೇಮಲ್ಲಿ ಕಾಯಿಸ್ತಾ ಇರಬೇಕು. ಸುಮಾರು ಒಂದು 10 ರಿಂದ 14 ನಿಮಿಷ ಕಾಯಬೇಕು. ನೋಡ್ತಾ ಇರಿ ಗೆಳೆಯರೆ, ಬಂಧುಗಳೇ, ನೋಡೋಣ. ಇದು ಒಂದು 10-15 ನಿಮಿಷ ತಿರುಗಿಸ್ತಾ ಇರೋಣ. ನೋಡಿ ಗೆಳೆಯರೆ, ಏನ್ ಗಣೇಶ ಸ್ಟವ್ ಹತ್ರ ಸೌಟಿಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ಕೊಂಡ್ರ ಅಂತ ಭೀಮಾ ನಳಮಹಾರಾಜರೆಲ್ಲ ಸೌಟಿಡಿದು ಒಳ್ಳೊಳ್ಳೆ ರುಚಿಕರವಾದ ತಿನಿಸುಗಳನ್ನ ಜನಕ್ಕೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಾ ಯಾವ ಲೆಕ್ಕ? 10 ನಿಮಿಷ ಟೈಮ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಕುಕ್ಕಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಂಬೆಗಾಲು ಅಂಗನವಾಡಿ ಅದರ ಸಲುವಾಗಿ 13 ನಿಮಿಷದ ನಂತರ ಬಿಟ್ಟಾಗೋಣ. ಚೆನ್ನಾಗಿ ಕುದಿದು ಚೆನ್ನಾಗಿ ಬೆಂದಿದೆ. ಈಗ ಒಂದು 15 ನಿಮಿಷ ಆಗಿದೆ ಸ್ನೇಹಿತರೆ. ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದು MTR ಪಾಯಸ ಮಿಕ್ಸ್ ರೆಡಿಯಾಗಿದೆ. ಸವಿಯೋಣ ಬನ್ನಿ. ಪಾಯಸ ಮಿಕ್ಸ್ ನೋಡಿ ಮಿತ್ರರೇ, ಬಂಧುಗಳೇ, ಸ್ನೇಹಿತರೆ, ಈಗ ಪಾಯಸ ಮಿಕ್ಸ್ MTR ಪಾಯಸ ಮಿಕ್ಸ್ ರುಚಿಯನ್ನ ನೋಡೋಣ, ಸವಿಯೋಣ ಬನ್ನಿ. ವಾವ್, ಸೂಪರ್ ಚೆನ್ನಾಗಿದೆ, ಸಖತ್ತಾಗಿದೆ, ಟೇಸ್ಟಿ ಆಗಿದೆ. ಪರವಾಗಿಲ್ಲ. ನಾನು ಭೀಮಾ ನಳಮಹಾರಾಜರ ಗುಂಪಿಗೆ ಸೇರ್ಕೊಳ್ತೇನೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ನೀವು MTR ಪಾಯಸ ಮಿಕ್ಸನ್ನು ತೊಗೊಂಡೋಗಿ ಎಲ್ಲೂ ತೊಗೋಬೇಡಿ. HKR ಸ್ಟೋರ್, ಗಣೇಶ್ ಸ್ಟೋರಲ್ಲೇ ತೊಗೊಳ್ಳಿ. ಗೊತ್ತಾಯ್ತಾ? ಸೂಪರ್ ಆಗಿದೆ. ಮತ್ತೆ ಸಿಗೋಣ. ಬಾಯ್.